ನಮ್ಮಮ್ಮ ಕೆಲವೊಂದು ಅವಮಾನಗಳಾಗಿದ್ದಾವೆ. ದೆನ್ ಅದಾದ್ಮೇಲೆ ಒಂದು ಬೈಕ್ ತಗೋಬೇಕು ಅನ್ಕೊಂಡಿದ್ದೀನಿ. ಈ ನಾನು ಪರ್ಸನಲ್ ಯಾಕೆ ಹೇಳ್ಕೊತಿದ್ದೀನಿ ಅಂದ್ರೆ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಗೈಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವು ಈ ವರ್ಷ ಅನ್ಕೊಂಡಿರೋ ಕನಸುಗಳೆಲ್ಲ ನನಸಾಗ್ಲಿ, ನೀವು ಅನ್ಕೊಂಡಿರೋ ವ್ಯಕ್ತಿಗಳು ನಿಮಗೆ ಸಿಗ್ಲಿ, ಎಲ್ಲ ಒಳ್ಳೇದಾಗ್ಲಿ ಗೈಸ್, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ಈ ಲಾಗ್ನ ಮಾಡ್ತಿರೋ ಉದ್ದೇಶ ಏನಂದ್ರೆ, ನಾನು ನನ್ನ ಲೈಫಲ್ಲಿ ಕೆಲವೊಂದು ಚೇಂಜಸ್ಗಳು ಮಾಡ್ಕೋಬೇಕು ಅಂತ ಈ 2026 ಅಲ್ಲಿ. ಅದ್ರಲ್ಲಿ ಫಸ್ಟ್ ಒನ್ ಬಂದು ಅಲ್ಲ, ನೀವು ಫಸ್ಟಿಗೆ ಅನ್ಕೊಬೋದು, ಇದೊಂದು ಹೇಳ್ಬಿಡ್ತೀನಿ, ನೀನು ಮಾಡ್ಕೋಬೇಕು ಅನ್ಕಂದ್ರೆ ನಮ್ಮ ಹತ್ರ ಯಾಕೆ ಹೇಳ್ತಿದ್ಯಾ ಅಂತ. ಬಿಕಾಸ್ ಈಗ ನಾನು ಅನ್ಕೊಂಡಿದ್ದೀನಿ ಅಂದಮೇಲೆ ಅದನ್ನ ಮತ್ತೆ ಒಬ್ಬನೇ ಅನ್ಕೊಂಡು ಒಬ್ಬನೇ ಸುಮ್ಮನೆ ಆಗ್ಬಿಟ್ರೆ ಅದನ್ನ ನಾನು ಮಾಡದೆ ಹೋಗ್ಬೋದು ಅಂತ. ಈಗ ನಿಮ್ಮ ಮುಂದೆ ಹೇಳಿದೆ ಅಂದರೆ, ಇವ್ರಿಗೆಲ್ಲರಿಗೂ ಹೇಳಿದ್ದೀನಿ, ಅವರು ಇನ್ನು ಚೇಂಜ್ ಆಗ್ತಾನೆ ಇಲ್ಲ ಅಂತ ನಾನು ನೋಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕಾದರೂ ನಾನು ಎಲ್ಲ ಅಡ್ಡ ಬಿದ್ದು ಚೇಂಜ್ ಆಗ್ತೀನಿ ಅನ್ನೋ ಒಂದು ಭರವಸೆ, ಒಂದು ಭಯದಿಂದ ಈ ಲಾಗ್ನ ಮಾಡ್ತಾ ಇರೋದು. ನಾನು ಅನ್ಕೊಂಡಿರೋದ್ರಲ್ಲಿ ಫಸ್ಟ್ ಒನ್, ನಾನೇನು ಚೇಂಜ್ ಆಗಬೇಕಂದ್ರೆ ಫಿಸಿಕಲಿ ನಾನು ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು, ಸ್ಟ್ರಾಂಗ್ ಆಗಬೇಕಂತ. ದೆನ್ ಮೆಂಟಲಿ, ಸೆಕೆಂಡ್ ಒನ್ ಈಸ್ ಮೆಂಟಲಿ. ಬಿಕಾಸ್ ನಾನು ಸಣ್ಣ ಪುಟ್ಟಕ್ಕೆ ನನಗೆ ಯಾರು ಭಾಳ ಹತ್ರ ಇದ್ದವರು ಚೂರು ನನಗೆ ಏನಾರು ಅಂದ್ಬಿಟ್ರೆ, ಇಲ್ಲ ನನ್ನ ಜೊತೆ ಚೆನ್ನಾಗಿ ಮಾತಾಡೋದಾದ್ರೆ ಭಾಳ ಬೇಜಾರಾಗ್ಬಿಡ್ತೀನಿ, ಒಂಥರ ನೋವು ಪಟ್ಕೋತೀನಿ. ಸೊ ಅದನ್ನೆಲ್ಲ ಚೇಂಜ್ ಆಗ್ಬೇಕಂತ ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಯಾರು ಬಿಟ್ಟೋದ್ರು, ಯಾರಿದ್ರು, ಯಾರು ಹೋದ್ರು, ಯಾವೆಲ್ಲ ಕ್ಯಾರೆ ಅಂದೆ, ನಾನು ನನ್ನ ಕೆಲಸ ಅಂತ ಸ್ಟ್ರೈಟಾಗಿ ಹೋಗ್ತಾ ಇರಬೇಕು ಅಂತ. ಇದು ನನ್ನ ಸೆಕೆಂಡ್ ಒನ್ನು. ದೆನ್ ಥರ್ಡ್ ಒನ್ ಏನಂದರೆ, ಈ 26ಅಲ್ಲಿ ಒಳ್ಳೆ ದುಡ್ಡು ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು. ಬಿಕಾಸ್ 25 ನಾನು ಮಾಡಿಲ್ಲ, ಫೋನು ಲ್ಯಾಪ್ಟಾಪ್ ಎಲ್ಲ ತಗೊಂಡು ಅವಕ್ಕೆಲ್ಲ EMI ಕಟ್ಟೋದ್ರಲ್ಲಿ ಆಗೋಗ್ಬಿಡ್ತು. ಈ 26ಅಲ್ಲಿ ಅವೆಲ್ಲ EMIs ಎಲ್ಲ ಕ್ಲೋಸ್ ಮಾಡಬೇಕು, ನಂದೊಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಮೇನ್ ಇಂಪಾರ್ಟೆಂಟ್ ಗೈಸ್, ನಮ್ಮ ಅಮ್ಮಂಗೆ ಅವಮಾನ ಮಾಡಿದವರು ಇರ್ದ ಪ್ರತೀಕಾರ ತೀರ್ಸ್ಕೋಬೇಕು. ಪ್ರತೀಕಾರ ಮೀನ್ಸ್ ಹೋಗೋರ ಹತ್ರ ಜಗಳ ಮಾಡಿ ಬಡ್ದಾಡೋದಂತಲ್ಲ. ನಮ್ಮಮ್ಮಂಗೆ ಕೆಲವೊಂದು ಅವಮಾನಗಳಾಗಿದ್ದಾವೆ. ಅಂದರೆ ನಮ್ಮಮ್ಮನ ಹತ್ರ ಬಂಗಾರ ಇಲ್ಲ ನಮ್ಮ ಹತ್ರ ಅಂತ, ನಮ್ಮ ಹತ್ರ ದುಡ್ಡಿಲ್ಲ ಅಂತ, ಸ್ವಂತ ಮನೆ ಇಲ್ಲ ಅಂತ, ಕೆಲವೊಂದು ಕಡೆ ಹೋದ ಕಡೆ ಫಂಕ್ಷನಲ್ಲೆಲ್ಲ ಚುಚ್ಚು ಮಾತುಗಳು, ಕೆಲವೊಂದು ಅವಮಾನ ಮಾಡಿದ್ದಾರೆ ನಮ್ಮಮ್ಮಗೆ. ಈಗ ನಿಮ್ಗೆ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಅವ್ರಿಗೆ ಹೆಂಗೆ ಅವಮಾನ ಮಾಡ್ತಾರೆ ಅಂತ. ಸೊ ಅದು ಆ ಅವಮಾನಗಳಿಗೆ ಪ್ರತೀಕಾರ ತೀರ್ಸ್ಕೋಬೇಕು. ಆದರೆ ನಮ್ಮಮ್ಮಂಗೆ ಒಂದು ಸ್ವಲ್ಪ ದುಡ್ಡು ಮಾಡಬೇಕು. ನಮ್ಮಮ್ಮ ಹೊರಗಡೆ ಹೋದರೆ ಒಂದು ರೆಸ್ಪೆಕ್ಟ್ ಇರ್ಬೇಕು ಗೈಸ್ ನಮ್ಮಮ್ಮಂಗೆ, ಆ ಥರ ಇರಬೇಕು ಅಂತ. ದೆನ್ ಅದಾದಮೇಲೆ ಒಂದು ಬೈಕ್ ತಗೋಬೇಕು ಅಂದ್ಕೊಂಡಿದ್ದೀನಿ 2026ಅಲ್ಲಿ, ದುಡ್ದು ಬೈಕ್ ತಗೋಬೇಕು. ಅದಾದಮೇಲೆ ನಾನು 2026ಅಲ್ಲಿ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದು ನನ್ನ ದೊಡ್ಡ ಹೆಜ್ಜೆ. ಇದನ್ನು ನಾನು ಭಾಳ ಯೋಚನೆ ಮಾಡಿ ಹೆಜ್ಜೆ ಇಡ್ತಾ ಇದ್ದೀನಿ. ಇದನ್ನ 2026ಅಲ್ಲಿ ಫುಲ್ಲು ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡಬೇಕು. ಪ್ರತಿಯೊಂದು ಜಿಲ್ಲೆಗೆ ಹೋಗಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಏನೇನೈತೆ, ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿರುತ್ತಾ, ಅಲ್ಲಿ ಸ್ಪೆಷಲ್ ಏನು, ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಲಾಗ್ ಮಾಡ್ಬೇಕಂತ. ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ಲಾಗ್ ಮಾಡ್ಬೇಕಂತ. ಆಲ್ಮೋಸ್ಟ್ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಒಬ್ಬನೇ ಅಲ್ಲ, ಕೈನ ಬಂದ್ಬಿಟ್ಟು ಫೋನ್ ಹಿಡ್ಕೊಂಡು ಎಡಿಟ್ ಮಾಡೋದು ನಾನು ಒಬ್ಬನೇ, ಆ್ಯಂಡ್ ಲಾಗ್ ಮಾಡೋದು ನಾನು ಒಬ್ಬನೇ. ಕಂಟೆಂಟ್ ಹುಡುಕಬೇಕು, ಎಡಿಟ್ ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಒಂದೊಂದು ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಈಸ್ ಕನ್ಸಿಸ್ಟೆನ್ಸಿ. ಡೈಲಿ ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಗೈಸ್, ನಾನು ಕಾಲೇಜ್ನ ಡ್ರಾಪ್ಔಟ್ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಈಗ 13ಇಂದ ಎಕ್ಸಾಮ್ ಬರ್ತವೆ, ಅದಾದಮೇಲೆ ಕಾಲೇಜ್ನ ಡ್ರಾಪ್ಔಟ್ ಮಾಡಿಬಿಡ್ಬೇಕಂತ. ಯಾಕಂದರೆ ಈ ಮಿಡಲ್ ಕ್ಲಾಸ್ ಜೀವನ ನಿಮ್ಗೆ ಗೊತ್ತಿರುತ್ತೆ, ನಾವು ಏನೇನೋ ಅನ್ಕೋತೀವಿ ಓದಬೇಕು ಹಂಗೆ ಹಿಂಗೆ ಅಂತ. ಬಟ್ ಮನೇಲಿರೋ ಸಮಸ್ಯೆಗಳಿಗೆ ಅದು ಆಗಲ್ಲ. ನಂದು ಸೇಮ್ ಪ್ರಾಬ್ಲಮ್ ಇವಾಗ ಹೇಳಿದೆ ನಮ್ಮಮ್ಮಂದು ಅದು. ಸೊ ಆ ಥರ ಈ ನಾನು ಪರ್ಸ್ನಲ್ ಯಾಕೆ ಹೇಳ್ಕೊತಿದ್ದೀನಿ ಅಂದರೆ, ಒಂದಿನ ನಾನು ಪಕ್ಕಾ ಗೈಸ್ ಏನಾದ್ರು ಅಚೀವ್ ಮಾಡೇ ಮಾಡ್ತೀನಿ. ಅವತ್ತು ನಾನು ನೋಡಿ ಇನ್ನೊಬ್ರಿಗೆ ಭಾಳ ಅಲ್ಲ, ಒಂಚೂರು ಇನ್ಸ್ಪೈರ್ ಆಗಬೇಕು ಅಂತ. ಅಂದರೆ ಅವತ್ತೊಂದಿನ ಚಾಲೆಂಜ್ ಮಾಡಿದ್ದ, ಇವತ್ತೊಂದು ಮಾಡಿ ತೋರಿಸಿದ್ದಾನೆ ಅಂತ. ಸೊ ಅದಕ್ಕೋಸ್ಕರ ಈ ಲಾಗ್ ಮಾಡ್ತಾ ಇರೋದು ನಾನು. ಮುಂದೆ ಒಂದಿನ ಎಲ್ಲರೂ ಸ್ವಲ್ಪಾರು ನನ್ನಿಂದ ಯಾರು ಒಬ್ಬರಾದರೂ ಇನ್ಸ್ಪೈರ್ ಆಗಲಿ ಅಂತ. ಅಷ್ಟು ಬಿಟ್ಟರೆ ಗೈಸ್ ಮತ್ತೇನಿಲ್ಲ. ಕಾಲೇಜ್ನ ಅದೇ ಡ್ರಾಪ್ಔಟ್ ಮಾಡಿಬಿಟ್ರೆ ಆಯಿತು ಅಂತ ಅದನ್ನ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಏನಂದರೆ, ನಾನೀಗ ಕಾಲೇಜ್ಗೆ ಹೋಗ್ತಾ, ಲಾಗ್ ಮಾಡ್ತಾ, ಕೆಲಸ ಮಾಡ್ತಾ ಈ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೂ ನನ್ನ ಹತ್ರ ₹1 ನಯ ಕಾಸು ಇಲ್ಲ. ಫಸ್ಟೀಗ ಒಂದು 4-5 ಮಂತ್ಸ್ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೋತಾ ಇದ್ದೀನಿ. ಎಲ್ಲರೂ ಕೆಲ್ಸಕ್ಕೆ ಹೋಗಿ ಸ್ವಲ್ಪ ದುಡ್ಡು ಅರ್ನ್ ಮಾಡಿ ಅದನ್ನ ಸ್ವಲ್ಪ ಕೂಡಿಟ್ಕೊಂಡು, ನನ್ನ ಹತ್ರ ಬೈಕ್ ಇಲ್ಲ, ಫಸ್ಟ್ ಒಂದು ಬೈಕ್ ತಗೋಬೇಕು. ಮೊನ್ನೆ ಕಾರೆಲ್ಲ ನೋಡಿದ್ರಲ್ಲ, ಕಾರು ಎಲ್ಲ ಯಾವ ನಮ್ಮದಲ್ಲ, ನಮ್ಮ ಚಿಕ್ಕಮ್ಮವ್ರು ಕಾರು, ಆಮೇಲೆ ಸ್ಕೂಟಿ, ಮನೆ ಅದೆಲ್ಲ. ಸೊ ನಮ್ಮದು ಏನು ಬೈಕು ಸ್ಕೂಟಿ ಏನಿಲ್ಲ. ಸೊ ಅದಕ್ಕೆ ಒಂದು ಯಾವ್ದಾರು ಒಂದು ಬೈಕ್ ತಗೋಬೇಕು ಸ್ವಂತಕ್ಕೆ ಅಂತ ತಗೊಂಡು, ಆಮೇಲೆ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೋತಾ ಇದ್ದೀನಿ. ಜೊತೆಗೆ ಏನಂದರೆ, ಈಗ
ನಾನು ಅನ್ಕೊಬೋದು ಒಂದು ಕಡೆ ಯೋಚನೆ ಮಾಡಿದಾಗ ಮನೆ ಫ್ಯಾಮ್ಲಿಗೆ ಖರ್ಚು ಕೊಡಬೇಕಲ್ಲ, ಅದು ಆಲೋಚನೆ ಬರುತ್ತೆ. ಈಗ ಎಕ್ಸ್ಪ್ಲೋರ್ ಮಾಡೋದಂದರೆ ಸುಮ್ಮನೆ ಅಲ್ಲ. ಈಗ ಬೈಕ್ ನನ್ನ ಸ್ವಂತ ಬೈಕಲ್ಲಿ ಹೋಗ್ತೀನಿ ಅಂದರೆ ಅದಕ್ಕೆ ಪೆಟ್ರೋಲು, ಅಲ್ಲಿ ಹೋಗಿ ಸ್ಟೇ ಆಗೋದು, ತಿನ್ನೋದು, ಉಣ್ಣೋದು, ಪ್ರತಿಯೊಂದಕ್ಕೂ ಖರ್ಚಿರುತ್ತೆ. ನೋಡುಮ್ಮ, ಅನ್ಕೊಂಡಿದ್ದೀನಿ ಅಂದಮೇಲೆ ಸಾಧಿಸ್ದೆ ಬಿಡಲ್ಲ ಗೈಸ್. ಮಾಡೇ ತೀರ್ತೀನಿ ಏನಾದರೂ ಮಾಡಿ. ಈಗ ಯೂಟ್ಯೂಬ್ ಈಗ ಕೆಲವೊಂದು ವೀಡಿಯೋಸ್ ಹಾಕಿದ್ದೆ ನಾನು ಲಾಗ್ನ. ಫಸ್ಟ್ ಒಂದು ಚಾನಲ್ ಮಾಡಿದ್ದೆ, ಆ ಚಾನಲು ಫ್ಲಾಪ್ ಆಗಿಬಿಡ್ತು. ಅದೇನು ಎಷ್ಟು ಲಾಗ್ ಮಾಡಾಕ್ದೆ ಅದು ಏನು ಅಂದರೆ ಏನು ಕ್ಲಿಕ್ ಆಗಲಿಲ್ಲ. ಸೊ ಅದನ್ನು ಬಿಟ್ಬಿಟ್ಟೆ, ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡಮ್ಮ, ಈ ಸರಿ ಕನ್ಸಿಸ್ಟೆನ್ಸಿಯಾಗಿ ಸ್ಟ್ರಾಂಗಾಗಿ ಮಾಡಬೇಕಂತ ಡಿಸೈಡಾಗಿ ಮಾಡ್ತಾಯಿದ್ದೀನಿ. ಪಕ್ಕ ಮಾಡ್ತೀನಿ ಗಾಯ್ಸ್. ಸೊ ಎನಿವೇ ಗಾಯ್ಸ್, ಇಷ್ಟು ನಾನು ಈ ವರ್ಷದಲ್ಲಿ ಚೇಂಜ್ ಆಗಬೇಕು ಅಂದರೆ ಮಾಡಬೇಕು ಅಂದ್ಕೊಂಡ್ರೆ ಅದು ಮಾಡೇ ಮಾಡ್ತೀನಿ, ಮಾಡೇ ತೀರ್ತೀನಿ. ನೀವೇನೇನು ಅಂದ್ಕೊಂಡಿದ್ದೀರಾ ತಪ್ಪದೆ ಮಾಡಿ. ನಾವು ಮುಂದೆ ಹೆಜ್ಜೆ ಆಗ್ತಾ ಹೋಗೋಣ. ಮುಂದೆ ಹೆಜ್ಜೆಗಳಿಗೆ ಸರಿಯಾದ ದಾರಿ ಸಿಗ್ತಾ ಹೋಗುತ್ತೆ. ಏನಾರು ಒಂದು ಮುಂದೆ ನಮಗೆ ದಾರಿ ಇದ್ದೇ ಇರುತ್ತೆ. ನಾವಿವಾಗ ಅನ್ಕೋತೀವಿ ಅದು ಹಂಗಾಗುತ್ತಾ, ಇದು ಹಿಂಗಾಗುತ್ತಾ, ನಾನೇ ಈಗ ಅನ್ಕೋತಾ ಇದ್ದೀನಿಲ್ಲ ಹಂಗೆ. ಬಟ್ ನಾವು ಮುಂದೆ ಹೋದಂಗೆಲ್ಲ ಏನೋ ಒಂದು ದಾರಿ ಸಿಗ್ಬೋದು, ಸಿಗುತ್ತೆ. ಹುಟ್ಸಿದ್ದೇವ್ರು ಹುಲ್ ಮೈಸಲ್ವಾ, ಹಂಗೆ ಗೈಸ್. ಸೊ ನೀವು ಏನೇನು ಅನ್ಕೊಂಡಿದ್ದೀರ ಎಲ್ಲ ಅದನ್ನ ತಪ್ಪದೆ ಮಾಡಿ. ನಿಮ್ಮ ಕನಸುಗಳು, ಆಸೆಗಳು ಈಡೇರಲಿ. ಪ್ರತಿಯೊಂದು ಹೊಸ ಹೆಜ್ಜೆಗಳು ನೀಡ್ರಿ. ಎಲ್ಲ ಒಳ್ಳೇದಾಗಲಿ ಗೈಸ್, ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ನಾನು ಹೇಳೋದು. ಈ ವರ್ಷ ನಾನು ಮಾಡ್ಬೇಕು ಅಂದ್ಕೊಂಡಿರೋದು ಇದೆಯಲ್ಲ. ಸೊ ನೀವು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಗೈಸ್, ಇನ್ನೇನಿಲ್ಲ ಮಾತಾಡೋಕ್ಕೆ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಏನಾರು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನಾಳೆ ಇನ್ನೊಂದು ಲಾಗ್ನಲ್ಲಿ. ಬೈ, ಟೇಕ್ ಕೇರ್ ಡಾರ್ಲಿಂಗ್ಸ್.